ವುಮೆನ್ಸ್ ಕಮಿಷನ್ RTI ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವುಗಳು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನ್ ಬೇಕು? ಯಾರು ಮಾಡಿರೋದು? ಇದು ಹೀಗಿರ್ಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಇದು ಏನು ಉದ್ದೇಶದಿಂದ ಹಿಂಗೆ ನೀವು ಆಂಟಿ ಹಿಂದೂ ಅಂತೀವಿ ಅಂತ ನನಗೆ ಗೊತ್ತಿಲ್ಲ. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳೇ. ನಾವು ಅದನ್ನು ಕಂಡು ಹಿಡಿಬೇಕಾ? ಈ ಪ್ರಶ್ನೆ ಕೇಳಿದವನು ಆಂಟಿ ಹಿಂದೂ ಅನ್ಬೇಕಾ? ಇಲ್ಲಿ ಧರ್ಮ ಏನ್ ಬಂತು? ಒಬ್ಬರು ಬರೀತಾರೆ, ಪ್ರಕಾಶ್ ರೈ ಅವರದು ದ್ವಂದ್ವ ಮನೋಭಾವ. ಅವರು ಧರ್ಮವನ್ನ ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪಲ್ಲ, ಆದ್ರೆ ಅವರು ಹೆಂಡತಿ ಪೂಜೆ ಮಾಡ್ತಾರೆ ಅಂತ. ಅವ್ರಿಗೆ ಹೇಳಬೇಕು, ದ್ವಂದ್ವ ಅದಲ್ಲ. ನನಗೆ ನಂಬಿಕೆ ಇಲ್ದಿದ್ರು ನನ್ನ ಹೆಂಡತಿ ನಂಬಿಕೆ ಮೇಲೆ ನನಗೆ ನಂಬಿಕೆ ಇದೆ, ಅವ್ರನ್ನ ಗೌರವಿಸ್ತೀನಿ. ನಾನು ಮೂಕಾಂಬಿಕೆ ಟೆಂಪಲ್ಗೆ ಹೋಗ್ತೀನಿ, ಅವ್ರು ಹೋಮ ಮಾಡಿದ್ರೆ ನೀವು ಚೆನ್ನಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಅಂತ ಮಾಡ್ತೀನಿ. ನಾನು ಜಗಳ ಆಡಲ್ಲ ಅಲ್ಲಿ, ನನಗಿಲ್ಲ ಅಷ್ಟೇ. ಶಿರ್ಡಿ ಹೋಗ್ತೀನಿ, ನನ್ನ ಗೆಳೆಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಕೋಟ್ಯಾಧೀಶರಿದ್ದಾರೆ. ಒಬ್ಬರು ದೇವಸ್ಥಾನದ ಇದು ಮಾಡಿಸ್ತಾರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮೊನ್ನೆ. ಅದರಲ್ಲಿ ಅವ್ರಿಗೆ ಮನಃಶಾಂತಿ ಇದೆ.